ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇದು ಇಂಡಿಕೇಟರ್ ವಿತ್ 2+2 ಎಕ್ಸ್ಟೆನ್ಷನ್ ಬಾಕ್ಸ್. ಇದನ್ನು ಹೆಂಗೆ ರೆಡಿ ಮಾಡೋದು ನೋಡೋಣ ಬರ್ರಿ. ಈ ಥರ 5A ಗ್ಯಾಂಗ್ ಬಾಕ್ಸ್ ಅಂತ ಹೇಳ್ಕಿಸಿಂದ ಮಾರ್ಕೆಟ್ ಒಳಗೆ ಸಿಗ್ತೈತಿ. ಇದು ಸಾಕೆಟ್ ಸೈಜ್ 2 ಇರ್ತಾವ, ಅದನ್ನು ಕಟ್ ಮಾಡ್ಕೋಬೇಕು. ಈ ಥರ ಸಾಕೆಟ್ ಸೈಜ್ 2 ಕಟ್ ಮಾಡ್ಕೊಂಡು ಸಾಕೆಟ್ ಅದರೊಳಗೆ ಹಾಕಿ ನೋಡ್ಬೇಕು. ಈ ಥರ ಬಟನ್ ಸಾಕೆಟ್ ಎಲ್ಲ ಹಾಕೊಂಡ್ಮ್ಯಾಗ ಅದರದ ನಟ್ ಇರ್ತಾವ ಮೇಲೆ ಮತ್ತು ಕೆಳಗೆ, ಅವೆಲ್ಲ ನಟ್ ಹಾಕೊಂಡ ಟೈಟ್ ಮಾಡೋಣ ಬರ್ರಿ. ಎಲ್ಲ ಹಾಕೊಂಡಿಂದ ಲಾಸ್ಟಿಗೆ ಏನದಲ್ಲ ಈ ಥರ ಟೆಸ್ಟರ್ಲೆ ಎಲ್ಲ ನಟ್ಟ ಇನ್ನೊಮ್ಮೆ ಸರಿಯಾಗಿ ಟೈಟ್ ಮಾಡ್ಕೊಳ್ಳುವಂತ ಟೆಸ್ಟರ್ಲೆ. ಈಗ ಎಕ್ಸ್ಟೆನ್ಷನ್ ಬೋರ್ಡ್ ಅದೇನದಲ್ಲ ರೆಡಿ ಆಯ್ತಾ. ಇನ್ನು ಅದಕ್ಕೆ ವೈರಿಂಗ್ ಹೆಂಗೆ ನೋಡೋಣ ಬರ್ರಿ. ಒಂದು ಪೇಸ್ ಮತ್ತು ಒಂದು ನ್ಯೂಟ್ರಲ್ ಅಂತೇಳಿ ಒಂದು ರೆಡ್ ಒಂದು ಬ್ಲ್ಯಾಕ್ ವೈರ್ ತೊಗೊಂಡಿನ 1.5 ಸ್ಕ್ವೇರ್ ಅಂತಾರೆ, 1.5 mm. ಬ್ಲ್ಯಾಕ್ ಏನದಲ್ಲ ಇದು ನ್ಯೂಟ್ರಲ್ ನೆಗೆಟಿವ್ ವೈರ್, ರೆಡ್ ಏನದಲ್ಲ ಅದು ಪಾಸಿಟಿವ್ ಪವರ್ ಬರೋದು, ಪವರ್ ಸಪ್ಲೈ ಆಗೋದು. ಈಗ ಸಾಕೆಟ್ದಿಂದ ಬಟನ್ಗೆ ಕನೆಕ್ಷನ್ ಮಾಡೋಣ. ಈಗ ಇಲ್ಲಿ ಎಲ್ ಅಂತ ಬರ್ದಿರ್ತಾರೆ, ಅಲ್ಲಿ ಸಾಕೆಟ್ ಒಳಗೆ ಅಲ್ಲಿ ಒಂದು ಸೈಡ್ ವೈರ್ ಹಾಕೋಬೇಕು, ಆಮ್ಯಾಗ ಅದನ್ನು ಟೈಟ್ ಮಾಡ್ಕೋಬೇಕು. ಅಷ್ಟೇ, ಇಲ್ಲಿ ಬಟನ್ ಏನದಲ್ಲ ಅದ್ರ ಕೆಳಗಿನ ಸೈಡ್ ಹಾಕೊಂಡು ಅದನ್ನು ಟೈಟ್ ಮಾಡ್ಬೇಕು. ಅಂದ್ರೆ ಬಟನ್ ಮತ್ತು ಸಾಕೆಟ್ ಕನೆಕ್ಷನ್ ಆಯ್ತದ. ಈಗ ಇನ್ನೊಂದು ಬಟನ್ ಮತ್ತು ಸಾಕೆಟ್ಗೆ ಕನೆಕ್ಟ್ ಮಾಡೋಣ.
ಅಲ್ಲಿ ಸಾಕೆಟ್ ಒಳಗೆ ಎಲ್ಲತ್ತು ಬರೆದಿರ್ತಾರೆ, ಆ ಸಾಕೆಟಕ್ಕೆ ಎಲ್ಲತ್ತು ಬರದಲ್ಲಿ ಮತ್ತು ಬಟನ್ದ ಕೆಳಗಿನ ಸೈಡ್ ಕನೆಕ್ಟ್ ಮಾಡಿರಿ. ಈಗ ಮೂರಕ್ಕೆ ಮೇನ್ ಲೈನ್ ಬರಬೇಕಲ್ಲ, ಪಾಸಿಟಿವ್ ಲೈನ್, ಅದಕ್ಕೆ ಬಟನ್ದ ಮೇಲಿನ ಸೈಡ್ ಏನಿರ್ತಲ್ಲ ಅಲ್ಲಿ ವೈರ್ ಹಾಕೊಂಡು ಟೈಟ್ ಮಾಡ್ಕೋರಿ. ನಡುವೆ ಒಂದು ಸ್ವಲ್ಪ ಸುಲ್ಕೊಂಡು ಆಮ್ಯಾಗ ಇಂಡಿಕೇಟರ್ಗೆ ಹಾಕಿ ಸುಲ್ಕೊಂಡು ಟೈಟ್ ಮಾಡ್ಕೋರಿ. ಮುಂದೆ ಏನದಲ್ಲ ಇನ್ನೊಂದು ಬಟನ್ ಇರುತ್ತೆ, ಅದಕ್ಕೆ ಹಾಕೊಂಡು ಟೈಟ್ ಮಾಡ್ಕೋರಿ. ಈಗ ಮೂರು ಬಟನ್ಗೆ ಇದು ಮೂರು ಹಾಕೊಂಡು ಟೈಟ್ ಮಾಡ್ಕೊಂಡಿವಿ. ಬಟನ್ಗೆ ಮತ್ತು ಇಂಡಿಕೇಟರ್ಗೆ ಮೂರು ಮೇಲಿನ ಸೈಡ್ ಹಾಕೊಂಡು ಟೈಟ್ ಮಾಡ್ಕೊಂಡಿವಿ. ಅದು ಬಟನಲ್ಲಿ ಇದರಿಂದ ಆ ಸಾಕೆಟ್ಗೆ ಕನೆಕ್ಷನ್ ಆಯ್ತು ಮತ್ತು ಇಂಡಿಕೇಟರ್ಗೆ ಡೈರೆಕ್ಟ್ ಫೇಸ್ ಐತೆ. ಆ ಕಡೆ ಬಟನ್ ಏನದಲ್ಲ ಅದಕ್ಕೆ ಮತ್ತು ಆ ಸಾಕೆಟ್ಗೆ ಕನೆಕ್ಟ್ ಐತೆ. ಈಗ ಏನದಲ್ಲ ಮೇನ್ ಬರೋದು ಪಾಸಿಟಿವ್ ವೈರ್ ಲೈನ್ ವೈರಿಂಗ್ ಆಯ್ತು. ಈಗ ಇನ್ನೇನದಲ್ಲ ನ್ಯೂಟ್ರಲ್ ವೈರ್ ನೆಗೆಟಿವ್ ಅಂತ ಹೇಳ್ತಾರಲ್ಲ ಆ ವೈರ್ ಹಾಕೊಂಡ್ಬಂತ. ಪಾಸಿಟಿವ್ ವೈರ್ ಅಂತೂ ಕನೆಕ್ಟ್, ನೆಗೆಟಿವ್ ವೈರ್ ಕಾಮನ್ ಇರ್ತೈತಿ. ಅದು ಎರಡು ಸಾಕೆಟ್ ಮತ್ತು ಇಂಡಿಕೇಟರ್ಗೆ ಕನೆಕ್ಟ್ ಆಗಬೇಕು. ಅದಲ್ಲಿ ಏನತ್ತ ಬರೆದಿರ್ತಾರೆ, ಏನತ್ತ ಬರದಲ್ಲಿ ಅದನ್ನು ಹಾಕಿ ಅದನ್ನು ಟೆಸ್ಟ್ ಟೈಟ್ ಮಾಡ್ಕೋರಿ. ನ್ಯೂಟ್ರಲ್ ವೈರ್ ಕಾಮನ್ ಇಂಡಿಕೇಟರ್ಗೆ ಮತ್ತು ಎರಡು ಸಾಕೆಟ್ಗೆ ಕನೆಕ್ಟ್ ಆಗಬೇಕು. ಆ ಥರ ಕನೆಕ್ಟ್ ಮಾಡ್ಕೊಂಡು ಬರ್ರಿ. ಎರಡು ಸಾಕೆಟ್ ಮತ್ತು ಇಂಡಿಕೇಟರ್ಗೆ ವೈರ್ ಈಗ ನೆಗೆಟಿವ್ ಏನದಲ್ಲ ಅದಕ್ಕೆ ಕನೆಕ್ಟ್ ಆಯ್ತು. ಅದನ್ನು ನಟ್ ಟೈಟ್ ಮಾಡ್ಕೊಂಡ್ವಿ. ಈಗ ನೋಡ್ಬೋದು ನೀವು ಇಲ್ಲಿ ವೈರಿಂಗ್ ಏನದಲ್ಲ ಅದು ಕಂಪ್ಲೀಟ್ ಆಯ್ತು. ಕೆಂಪು ವೈರ್ ಪಾಸಿಟಿವ್, ಬ್ಯಾಕ್ ವೈರ್ ಏನದಲ್ಲ ಅದು ನೆಗೆಟಿವ್. ಈಗ ವೈರಿಂಗ್ ಏನದಲ್ಲ 2+2 ವಿತ್ ಇಂಡಿಕೇಟರ್ ಬೋರ್ಡ್ ರೆಡಿ ಆಯ್ತು ಪ್ಲೇಟ್. ಇನ್ನು ಅದನ್ನು ಅದರ ಬಾಕ್ಸಿಗೆ ಹಾಕೋ. ಈ ಸರ್ಫೆಕ್ಸ್ ಬಾಕ್ಸ್ ಏನಿರ್ತದಲ್ಲ ಅದ್ರ ಮ್ಯಾಗ ಅದು ವೈರ್ ಬರ್ಲಿಕ್ಕೆ ಎರಡು ಟೆಸ್ಟ್ರಲ್ಲೇ ಏನು ಮಾಡ್ಕೊಳಮ್ಮ ಹೋಲ್ ಹಾಕೊಳಮ್ಮಂತ. ಅಲ್ಲಿ ಮ್ಯಾಗ ಹೋಲ್ ಹಾಕೊಳಕ್ಕೆ ಬರ್ತೈತಿ. ಟೆಸ್ಟ್ರಲ್ಲೇ ಒಂದು ಸ್ವಲ್ಪ ನೀವು ಅದನ್ನು ಅದ್ರಲ್ಲಿ ಮ್ಯಾಲೆ ಇಟ್ಟಿಗೆ ತಿರುಗಿದ್ರಿ ಅಂದ್ರೆ ಅದು ಹೋಲ್ ಆಗ್ತೈತಿ.
ಆ ಹೋಲ್ ಮಾಡ್ಕೊಂಡಿವಲ್ಲ ಅಲ್ಲಿ 2 ವೈರ್ ಏನದಲ್ಲ ಪೇಸ ಮತ್ತು ನ್ಯೂಟ್ರಲ್ ಪಾಸಿಟಿವ್ ಮತ್ತು ನೆಗೆಟಿವ್ 2 ವೈರ್ ಆ ಹೋಲ್ನಾಗ ಹಾಕಿಸಿಂದ ಹೊರಗೆ ತೊಗೊಳಮಂತ. 2 ವೈರ್ ಹೊರಗೆ ಬಂದು ಇನ್ನೇನದಲ್ಲ ಅದರ ಸ್ಕ್ರೂ ಇರ್ತಾವ 4 ಸ್ಕ್ರೂ ಏನದಲ್ಲ ಅಲ್ಲಿ ಹಾಕೊಂಡ್ ಕಿಸಿಂದ ಬೋರ್ಡ ಟೈಟ್ ಮಾಡ್ಕೊಳಮಂತ. ಅಂದ್ರೆ ಬೋರ್ಡ ಫುಲ್ ಟೈಟ್ ಆಗ್ತದ, ರೆಡಿ ಆಗ್ತದ. ಇಂಡಿಕೇಟರ್ ಇರೋದ್ರಿಂದ ಏನ್ ಗೊತ್ತಾಗ್ತೈತಪ್ಪ ಅಂತಂದ್ರೆ ನಮಗ ಬೋರ್ಡ್ ಒಳಗ ಕರೆಂಟ್ ಪವರ್ ಸಪ್ಲೈ ಐತೋ ಇಲ್ಲೋ ಅಂತ ಕಿಸಿಂದ ಗೊತ್ತಾಗ್ತೈತಿ ನೋಡಿದ ಕೂಡಲೇ. ಈ ತರ 4 ಸ್ಕ್ರೂ ಹಾಕೊಂಡು ಏನದಲ್ಲ ಟೆಸ್ಟರ್ಲಿ ಎಷ್ಟು ಆಗ್ತೈತಿ ಅಷ್ಟ ಫುಲ್ ಟೈಟ್ ಮಾಡ್ಕೋರಿ. ನೋಡ್ರಿ, ಇಂಡಿಕೇಟರ್ ವಿತ್ 2+2 ಎಕ್ಸ್ಟೆನ್ಷನ್ ಬೋರ್ಡ್ ನಮ್ದು ರೆಡಿ ಐತೆ. ಈಗ ಚೆಕ್ ಮಾಡಂಬರ್ರಿ. ಇಲ್ಲಿ ನೋಡ್ರಿ, ಇಂಡಿಕೇಟರ್ ಒಳಗ ಲೈಟ್ ಬರ್ಲಿಕ್ಕತ್ತದ. ನಾವು ಮಾಡಿದ ಕನೆಕ್ಷನ್ ಕರೆಕ್ಟ್ ಐತಿ. ನೋಡ್ರಿ, ಆಫ್ ಆನ್ ಮಾಡ್ಲಿಕ್ಕತ್ತೀನಿ. ಈಗ ಅದಕ್ಕೆ ಒಂದು ಬಲ್ಬ್ ಹಾಕಿ ಚೆಕ್ ಮಾಡಂಬರ್ರಿ. ಇಲ್ಲಿ ನೋಡು, ಬಟನ್ ಆನ್ ಮಾಡೀನ್ರಿ. ಈಗ ನೋಡ್ರಿ, ಬಲ್ಬ್ ಆನ್ ಅದ. ಇದು ನಮ್ಮ ಕನೆಕ್ಷನ್ ಮಾಡಿದ ಕರೆಕ್ಟ್ ಅದ. ನೋಡ್ರಿ, 2 ಸಾಕೆಟ್ ಚೆಕ್ ಮಾಡೋಣ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.